ಪುಟ ಏನೋ ಇದು ಕೈಯಲ್ಲಿ ಹೂವಿನ ಬೊಕ್ಕೆ ಇಟ್ಕೊಂಡು ಓಡಾಡ್ತಾ ಇದೀಯಾ? ಡ್ಯಾಡಿ, ಕೃಷ್ಣನ್ ಫಿನಿಶ್ ಮಾಡೋದಕ್ಕೆ ಸೂಪರ್ ಐಡಿಯಾ ಹುಡ್ಕಿಟ್ಟಿದ್ದೀನಿ. ಏನದು? ಇದರಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಈ ಚೀಟಿಲಿ ಹುಟ್ಟು ಹಬ್ಬದ ಶುಭಾಶಯ ಅಂತ ಬರ್ದಿದ್ದೀನಿ. ಅವನು ಖುಷಿಯಿಂದ ತಗೋತಾನೆ. ತಗೊಂಡಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ. ಅವನು ಪೇಸ್ಟ್ ಆಗ್ಬಿಡ್ತಾನೆ. ನನ್ನ ಮಗನ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕೊಡು. ನಮ್ ರೂಪಂತೇನ ಬರ್ತಡೇನಾ? ರೂಪಾ, ಏನ್ರಿ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾಕ್ರಿ? ಯಾರೋ ಬೊಕ್ಕೆ ಕಳಿಸಿದ್ದಾರೆ ನಿನಗೆ ಹ್ಯಾಪಿ ಬರ್ತಡೇ. ನನ್ ಬರ್ತಡೇನಾ? ಯಾರು ಹೇಳಿದ್ದು? ಮತ್ತೆ ಇದು ನಂದಲ್ಲ, ನಿಮ್ದಿರ್ಬೇಕು. ನಾನು ಹುಟ್ಟಿದೆ ಗೊತ್ತಿಲ್ಲ ಬಿಡು. ಮತ್ ಯಾರು ಕಳಿಸಿದ್ದು? ಓ, ಶಿವಣ್ಣದಿರ್ಬೇಕು. ಇರ್ಬೋದು. ನಿಂಗೆ ಬಂದೆ ಅಮ್ಮವ್ರೆ. ಸರಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನೀನ್ ಕೊಟ್ಬಿಡು. ಕೊಡ್ತೀನಿ ಕೊಡಿ. ಬಾಯ್. ಬೇಗ ಬಂದ್ಬೇಡಿ. ಓಕೆ. ಏನಮ್ಮವ್ರೆ, ಇದು ಶಿವಣ್ಣನ್ಗೆ ಯಾರೋ ಕೊಟ್ಟಿರ್ಬಹುದು, ಅವ್ರಿಗೆ ಕೊಟ್ಬಿಡು. ಆಯ್ತಮ್ಮ. ಜೋಪಣ್ಣ 10, 9. ನನ್ ಹುಟ್ಟಿದಬ್ಬನ ನಾನು ಹುಟ್ಟಿದ್ದೀನೇ ಮರ್ತೋಗ್ಬಿಟ್ಟಿದ್ದೀನಲ್ಲ. ನೋಡಿ, ನನಗಲ್ಲ, ಆ ಹರಿಶ್ಚಂದ್ರಂಗ್ ಇರ್ಬೇಕು, ಅವನ್ಗೆ ಕೊಡೋಗು. ಶಿವಣ್ಣವ್ರೆ, ಅದು ಗುರು, ಅದು ಯಾರೋ ನನ್ ಹುಟ್ಟಿದಬ್ಬ ಅಂತ ಬೊಕ್ಕೆ ಕಳ್ಸಿದ್ರು. ನನಗಲ್ಲ, ಹರಿಶ್ಚಂದ್ರಂಗೆ ಕೊಟ್ಬಿಟ್ಟು ಬಾ ಅಂತ ಕಳ್ಸ್ಬಿಟ್ಟು ಬರೋಷ್ಟು ಲೇಟ್ ಆಗೋಯ್ತು. ಸರಿ, ಬನ್ನಿ ಹೋಗೋಣ. ನಡಿ ಹೋಗೋಣ. ಯಾಕಮ್ಮ ಕೊಡ್ಲಿಲ್ವಾ? ಎಲ್ಲಾ ಕಡೆ ಹುಡುಕ್ತೆ, ಅವ್ರು ಸಿಗ್ಲಿಲ್ಲ. ತಗೊಳ್ಳಿ. ಹರಿಶ್ಚಂದ್ರನ್ ಅಂತ ಕೆಟ್ಟನ್ ಮಕ್ಕಳಿಗೆ ಬೊಕ್ಕೆ ಬೇರೆ ಕೇಡ ನೋಡು. 5, ನಡಿ ಹೋಗೋಣ. 2. ಹಲೋ, ಹರಿಶ್ಚಂದ್ರ ಹಿಯರ್. ಸರ್, 50 ಲಕ್ಷ ರೂಪಾಯಿ ಕ್ಯಾಶ್ ಬಂದಿದೆ, ನೀವು ಬೇಗ ಬರ್ಬೇಕು, ಇಲ್ಲ ಅಂದ್ರೆ ಕೃಷ್ಣ ಅವ್ರು ಬಂದು ತಗೊಂಡೋಗ್ಬಿಡ್ತಾರೆ. ಓಕೆ, ಅವ್ರಿಗಿಂತ ಮುಂಚೆ ನಾನೇ ಬಂದ್ಬಿಡ್ತೀನಿ. ನನ್ ಮಗನೇ ಕೃಷ್ಣ, ನನ್ಗೆ ಡಬಲ್ ಗೇಮ್ ಮಾಡ್ತೀಯಾ? ಇವತ್ ನಿನ್ ಗಾಡಿ ಹತ್ತು. ಗುಣ ಬೇಗ ಗಾಡಿ ತೆಗಿ. ಎಲ್ಲಿಗೆ ಡ್ಯಾಡಿ? ನನ್ನ ಮಗನೇ, ಕೃಷ್ಣ ಹೋಗೋದಕ್ಕಿಂತ ಮುಂಚೆನೆ ಆಫೀಸ್ಗೆ ಹೋಗಿ ನಾವು 50 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೋಬೇಕು. 50 ಲ್ಯಾಕ್. ಕನ್ನಡಕ ತಗೋ. ಯಾಕೆ ಓಡಿಸ್ತಿದ್ಯಾ? ಬ್ರೇಕ್ ಇಲ್ಲ ಡ್ಯಾಡಿ. ಬ್ರೇಕ್ ಇಲ್ವಾ? ಯಾರು ಮಾಡಿದ್ದು? ನಾನೇ ಮಾಡಿದ್ದು. ನಿನ್ಗೇನು ಬಂತು ದೊಡ್ಡಾಗ? ನೀನ್ ತಾನೇ ಹೇಳಿದ್ದು ಕೃಷ್ಣನ್ ಸಾಯ್ಸಕ್ಕೆ ಏನಾದ್ರೂ ಐಡಿಯಾ ಮಾಡು ಅಂತ. ಅದಕ್ಕೆ ಬ್ರೇಕ್ ಕಟ್ ಮಾಡಿದೆ. ಮೊದ್ಲೇ ಯಾಕೆ ಹೇಳಿಲ್ಲ? ಹೇಳಕ್ ಬಿಟ್ಟಿರ್ತಾನೆ, ನನ್ ಬಾಯಿ ಮುಚ್ಚಿಬಿಟ್ಟೆ ನೀನು. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಈ ಅಲ್ಕ ನನ್ನ ಮಗ ಆಕ್ಸಿಡೆಂಟ್ ಆದ ಅಂಬಾಸಡರ್ ಮುಗ್ದವನು, ಆಮೇಲೆ ತಳ್ಕ ಬಳ್ಕ ಮಾಡಿರೋ ನನ್ ಮಗ ಮಾಡಿದ ಕೆಲ್ಸ ನಮ್ಮನ್ನ ಈ ಸ್ಥಿತಿಗೆ ತಂದ್ಬಿಡ್ತಲ್ಲೋ ಬಸ್ವ. ಏನಣ್ಣ, ಯಾರಾದ್ರೂ ಹೋಗಿ ಅವ್ರ ಕಣ್ಣನ್ನು ಅವರೇ ಚುಚ್ಕೋತಾರ? ನಮ್ ಕರ್ಮ. ಈ ನನ್ನ ಮಗ ಈ ವಿಶೇಷ ಪ್ಲಾನ್ ಹಾಕಿ ಆ ನನ್ನ ಮಗ ಕೃಷ್ಣನ ಮುಗ್ಸಕ್ ಮಾಡಿದ ಪ್ಲಾನು ನಮ್ಗೆ ಬಗ್ನಿ ಕೂಟ ಆಗ್ಬಿಡ್ತು ಕಣೋ ಬಸ್ಯ. ಏನಣ್ಣ ನೀನು ಪ್ಯಾಟೆಗೆ ಹುಲಿ ತರ ಬದುಕ್ತಾ ಇದೀಯ ಅಂತ ಊರಲ್ಲೆಲ್ಲ ನಾನು ಹೇಳ್ಕೊಂಡು ತಿರುಗ್ತಾ ಇದ್ರೆ, ನೀನ್ ನೋಡಿದ್ರೆ ಯಾವನೋ ಚಿಂತಿ ನನ್ ಮಗನ ಜೊತೆ ಸಿಕ್ಕೊಂಡು ಒಳ್ಳೆ ಚಿತ್ರಾನ್ನ ಆಗ್ಬಿಟ್ಟಿದ್ಯಲ್ಲ. ಯಾವನೋ ಒಂದ್ ಸಿಂಗ್ಲಿಕ. ಅಯ್ಯೋ, ಬಂದ್ಬಿಟ್ಟ. ಅಯ್ಯೋ, ಇವನು ನಮ್ಮೂರ್ ಬೈಲಾಟರ್ ಪಪ್ಪೂರ್ ಕೃಷ್ಣ. ಏನೋ ಈ ಊರಲ್ಲಿ ಈ ವೇಷದಲ್ಲಿ ಬೋಲೆ ಬಟ್ಟಿ ಮಗ ನೀನು. Hold your tongue. I am not Bailatka. I am foreign return Krishna. ನೋಡಿದ್ಯಾ ಮಾವ, ತನ್ನ ಕೇಡು ತನ್ನ ತಿಂದು ಅರಗು ಬಂಗಾರ ಅಂತ ತಿಂತದ ದೊಡ್ಡವರು ಹೇಳಿರೋ ಮಾತು ಎಷ್ಟು ಸತ್ಯವಾಗಿದೆ. ನಾವು ಇನ್ನೊಬ್ರಿಗೆ ಒಳ್ಳೇದು ಬಯಸಿದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ, ಕೆಟ್ಟದ್ ಬಯಸಿದ್ರೆ ಕಾಲ್ ಕಿಸ್ಕೊಂಡ್ ಅನ್ಕೋಬೇಕಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು. ಶಿವಣ್ಣ ಯಾ.
ನಮ್ ಕೃಷ್ಣ ನೋಡಿದ್ದೀರಾ? ನೋಡಿಲ್ಲ ರೀ. ಸರಿಯಾಗಿ ನೋಡಿಲ್ಲಪ್ಪ. ಗೊತ್ತಿಲ್ಲ. ಇಲ್ವಂತಲ್ಲ. ಹ. ಏನು ಇಲ್ದೇ ಇದ್ ನನ್ನನ್ನ ಈ ಮಟ್ಟಕ್ಕೆ ತಗೊಂಬಂದ್ ನಿನ್ನನ್ನ ಜನ್ಮಪಿ ಮರೆಯಕ್ಕಾಗಲ್ಲ. ನೀನೇನೇ ಹೇಳು, ಎಲ್ಲ ಆಮೇಲೆ ಮಾತಾಡ್ತೀನಿ. ಸ್ಮಶಾನದಲ್ಲಿ ಹೆಣಗಳ ಮೇಲೆ ಕಡ್ಲೆಪುರಿ ಹಾಯ್ಕೊಳ್ಳೋ ನನ್ನ ಮಕ್ಕಳೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಮಿಸ್ಟರ್ ಕೃಷ್ಣ, ಫಾರಿನ್ ರಿಟರ್ನ್ ಅವರೇ, ತಮ್ಮ ಫ್ಯಾಕ್ಟ್ರಿಗೆ ನಮ್ಮ ಕೈಲಾದ ಸೇವೆ ಮಾಡೋಣ ಅಂತ. ಪಾಪಿಗಳು ಕಾಲಿಟ್ಟಿದ ಕಡೆ ಪಾಪಾಸ್ ಕಳ್ಳಿ ಬೆಳೆಯುತ್ತೆ. ನಿಮ್ಮಂತವ್ರು ಸೇವೆ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿ ಉದ್ಧಾರ ಆಗತ್ತಾ? ಮಠ ಸೇರುತ್ತೆ. ಅವ್ರು ಕೇಳ್ತಾ ಇರೋದು ತಮ್ಮ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ಬೇಕು ಅಂತ ಅಲ್ಲ. ಮತ್ತೆ ನಿಮ್ ಫ್ಯಾಕ್ಟ್ರಿಗೆ ಕೆಲವು ಮೆಟೀರಿಯಲ್ ಸಪ್ಲೈ ಮಾಡೋಣ ಅಂತ. ನಿಮ್ ಹಿಡಿಸುವಂತ ಮೆಟೀರಿಯಲ್ಸ್ ನಮ್ಮ ಹತ್ರ ಇವೆ. ಅದು ಈ ಫೈಲ್ ನೋಡಿದ್ರೆ ತಮ್ಗೆ ಅರ್ಥವಾಗುತ್ತೆ. ಆಮೇಲೆ ನಾವ್ ಎಂತ ವ್ಯವಹರಿಸ್ರು ಅಂತ ಈ ಫೈಲ್ ನೋಡಿದ್ರೆ ಪೂರ್ತಿ ತಿಳಿದೋಗುತ್ತೆ. ನೋಡಿ. ಈ ಮೆಟೀರಿಯಲ್ ನಿಮಗೆ ತುಂಬಾ ಇಷ್ಟ ಅಲ್ವಾ? ನಾವು ಜೋಪಾನವಾಗಿ ಇಟ್ಟಿದ್ದೀವಿ. ನೋ 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 ಒಡ್ಡಿ ಬಾಸ್ಮ, ನಮ್ಮ ತಾತ ಅಜ್ಜಿನ ಎಲ್ ಬಚ್ಚಿಟ್ಟಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹೇಳಿದ್ರೆ ಅವ್ರು ನೀನು ಮಾಡಬಾರ್ದು. ಸುರಕ್ಷಿತವಾಗಿ ಕರ್ಕೊಂಬಂದು ತಮ್ಗೆ ಒಪ್ಪಿಸ್ಬೇಕು ಅನ್ನೋ ಆಸೆ ತಮ್ಗಿದ್ರೆ ನಾವ್ ಹೇಳ್ದಾಗ ಕೇಳ್ಬೇಕು ಮಿಸ್ಟರ್ ಫಾರಿನ್ ರಿಟರ್ನ್. ಕೃಷ್ಣ ಅವರೇ, ನಿಮ್ಗೇನ್ ಬೇಕು ಹೇಳಿ, ನಾನ್ ಮಾಡ್ತೀನಿ. ಆದ್ರೆ ನಮ್ ತಾತ ಅಜ್ಜಿಗೆ ಏನು ಮಾಡ್ಬೇಡಿ ಪ್ಲೀಸ್. ನೀನು ನಿನ್ ಹೆಂಡತಿ ಇಬ್ರು ಸೇರಿ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ದಿರೋ ಈ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿ ನಮಗ್ ತಗೊಂಬಂದ್ ಕೊಟ್ರೆ ಆಗ ನಿಮ್ಮ ಅಜ್ಜ ಅಜ್ಜಿ ಕ್ಷೇಮವಾಗಿ ನಿನಗ್ ಸಿಗ್ತಾರೆ. ಇದುವರೆಗೂ ನೀನ್ ಆಡ್ತಿದ್ದಲ್ಲ ಬಯಲ್ ನಾಟಕ, ಅದ್ರಲ್ಲಿ ಇದೇ ಕ್ಲೈಮ್ಯಾಕ್ಸ್. ಇನ್ 24 ಗಂಟೆ ಒಳಗೆ ತಗೊಂಬಂದ್ರೆ ಸರಿ. ಏನಾದ್ರೂ ಸದಾರಮೆ ಆಟ ಆಡಿದ್ಯೋ ನಿಮ್ಮ ಅಜ್ಜಿ ತಾತ ಹೊಡಿತಾರೆ ಗೋಟ. ಬಸ್ ಅಂಕಲ್, ನಾವ್ ಹೇಳಿದ ಜಾಗಕ್ಕೆ ಕೃಷ್ಣ ಬಂದೇ ಬರ್ತಾನೆ ಅಂತೀರಾ? ಖಂಡಿತ ಬಂದೇ ಬರ್ತಾನೆ. ಯಾಕೆಂದ್ರೆ ಅವನಿಗೆ ತಾತ ಅಜ್ಜಿ ಅಂದ್ರೆ ತುಂಬಾ ಪ್ರಾಣ. ಆ ಕೃಷ್ಣನಿಗೆ ಸರಿಯಾಗಿ ಬಲೆ ಬೀಸಿ ಚೆನ್ನಾಗಿ ಹಿಡಿದಿಟ್ಬಿಟ್ಟಿದ್ಯಾ. ನಾನ್ ಬಲೆ ಬೀಸ್ದೆ ಅಂದ್ರೆ ಅವನ ಅಜ್ಜಿ ಒಂದ್ ಸೊಳ್ಳೆನೂ ಕೂಡ ನುಸುಳ್ಕೊಂಡು ಹೋಗಕ್ಕಾಗಲ್ಲ. ಸೈನೊಂದು ಹಾಕಿಸ್ಬಿಟ್ರೆ ಭುಜಂಗರಾಯರ್ ಕೋಟ್ಯಾಂತರ ರೂಪಾಯಿ ಆಸ್ತಿ ನಮ್ದಾಗುತ್ತೆ. ಆಸ್ತಿ ಕೈಗೆ ಬಂದ್ಮೇಲೆ ನನಗ್ ಕೊಡ್ಬೇಕಾದ್ದು ಕೊಡ್ತೀರಾ? ನಿನ್ಗೇನೆ ಕೊಡೋದು. ಇದೇನು ಆಗ್ಲೇ ಪ್ಲೇಟ್ ತಿರುವಾಗ್ತಾ ಇದ್ದೀರಾ? ಆ ಗಮಾರನ್ ಕರ್ಕೊಂಬಂದು ರೂಪಾಲ್ ಕುತ್ತಿಗೆ ಕಟ್ಟಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಮದ್ವೆ ಆದ್ಮೇಲೆ ನನಗ್ ಕೊಡ್ಬೇಕಾದ್ದು ನೀವೇ ತಂದು ಕೊಡ್ತೀರಾ ಅಂತ ಕಾದಿದ್ದೆ. ನೀನ್ ಕರ್ಕೊಂಬಂದ್ ಹಳ್ಳಿ ಗಮಾರ ಸರ್ದಾರ್ ಆಗಿ ನಮ್ ಪ್ರಾಣಕ್ಕೆ ಸಂಸ್ಕಾರ ತಂದವನೆ. ಇದ್ರಿಂದ ಹೆಂಗಪ್ಪ ಬಚಾವ್ ಆಗೋದು ಅಂತ ನಾವು ಕ್ಲೈಮ್ಯಾಕ್ಸ್ ಯೋಚನೆ ಮಾಡ್ತಾ ಇದ್ರೆ ನನಗ್ ಪಾಲ್ ಕೊಡಿ ಅಂತ ಕಿಸ್ಕ ಬಂದಿದ್ಯಲ್ಲ. ಹೋಗೋ ಕೆಲ್ಸ ನೋಡೋಗು. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾನೀಗ ಸೇರ್ಬೇಕಾದ ಪಾಲ್ ಕೊಡ್ತೀರೋ ಇಲ್ವೋ? ಏಯ್ ಬಾದಾಮಿ ತಲೆ, ಪಾಲು ಗಿಲ್ಲು ಅಂತ ಕೇಳ್ದೆ. ಇನ್ 3 ದಿವಸದೊಳಗೆ ನಿನ್ಗೆ ಹಾಲು ತುಪ್ಪ ಹೋಗ್ಬೇಕಾಗ್ತದೆ. ಹುಷಾರ್. ಹರಿಚಂದ್ರ ತಳ್ಳೋ ನಾಚಿಗೆ. ಹೋಗ್.